ಗುಡ್ ಮಾರ್ನಿಂಗ್ ಫ್ರೆಂಡ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ತುಂಬ ದಿನವೇ ಆಯಿತು, ಮತ್ತು ಒಂದು ವಾರ ಮೇಲೆ ಆಯಿತು ನಾವು ವಿಡಿಯೋ ಮಾಡ್ದೇನೆ. ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ, ಶುಕ್ರವಾರ. ಬನ್ನಿ ಫ್ರೆಂಡ್, ಊಟ ಮಾಡೋಣ. ಟೈಮ್ ಬಂದು 11 ಗಂಟೆ ಆಗ್ತಾಯಿದೆ. ಊಟಕ್ಕೆ ನೋಡಿರಿ, ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ. ಯಜಮಾನ್ರು ಟಿಫನ್ ಕಟ್ಕೊಂಡಿದ್ದಾರೆ. ಆಮೇಲೆ ಸಾಂಬಾರಿದೆ, ಆಮೇಲೆ ರೈಸ್ ಮಾಡಿದ್ದೀನಿ. ಊಟ ಮಾಡೋಣ ಬನ್ನಿರಿ. ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ದಿನವೇ ಆಯಿತು ನಾನು ವೀಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ, ಯಾಕಂದರೆ ಸ್ವಲ್ಪ ಹುಷಾರಿಲ್ಲ ಕಾರಣದಿಂದ ವೀಡಿಯೋ ಮಾಡಿರಲಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ. ಎಲ್ಲ ಬೆಡ್ಶೀಟ್ ಎಲ್ಲ ಒಗ್ದಾಕಿದ್ರಿ. ಬೆಡ್ಶೀಟ್ ಎಲ್ಲ ಮನೆ ಕ್ಲೀನಿಂಗ್ ಆಗಿದೆ. ಇನ್ನೇನು ಅಷ್ಟು ಬಟ್ಟೆ ಮಡಚಿಕ್ಬೇಕು. ಯಜಮಾನ್ರು ಕೆಲಸಕ್ಕೆ ಹೋಗಿದ್ರು, ಕರೆಂಟ್ ಇಲ್ಲ ಅಂತ ಮತ್ತೆ ವಾಪಸ್ ಬಂದಿದ್ದಾರೆ. ಅಲ್ಲಿ ಟಿಫನ್ ಬಾಕ್ಸ್ ತೊಗೊಂಡಿದ್ರು ನೋಡಿ. ಕರೆಂಟ್ ಇಲ್ಲ ಅಂತ ವಾಪಸ್ ಬಂದಿದ್ದಾರೆ. ಇನ್ನು ಎಷ್ಟು ಬಟ್ಟೆ ಮಡಚಿಕ್ಬೇಕು. ಇನ್ನು ಬಟ್ಟೆ ಎಲ್ಲ ಮೇಲೆ ಇದೆ. ಬೆಡ್ಶೀಟ್ ಎಲ್ಲ ಟೈಮ್ ನೋಡಿ. ಬೆಡ್ಶೀಟು ಒಗೆದ್ಬಿಟ್ಟು ಇಲ್ಲಿ ಮಡಚಿಟ್ಟಿದ್ರು ನೋಡಿರಿ. ಹಾಗೆ ಅಲ್ಲಿ ಬಟ್ಟೆ ಮಡಚಿಟ್ಟಿದ್ದೀನಿ. ಊರಿಗೋಗೋ ಬಟ್ಟೆನ ತೊಗೊಂಡಿದ್ದೀನಿ, ಇಲ್ಲಿ ಮಡಚಿಟ್ಟಿದ್ದೀನಿ ನೋಡಿ. ಎಲ್ಲ ಒಗೆದ್ಬಿಟ್ಟು ನಾ ಮಾಡಿರೋ ಚೂಡೋ ನೋಡಿರಿ, ಮಸ್ತಾಗೈತಿ. ಕರಿನೇ ಮಾಡೀನಿ, ಚೆನ್ನಾಗಿ ಮಾಡಿದ್ದಾರೆ. ಟ್ರಾಫಿಕ್ ನೋಡಿ ಎಷ್ಟಿದೆ. ಬಂದಿದ್ರು ನೋಡ್ರಿ ಗಿರಿಯಸ್ ನೋಡ್ರಿ. ಫ್ರಿಜ್ ಹೌದು, ಅದು ಚೆಂದ. ಅದು ಮೀಡಿಯಮ್ ಆಗೋದು ಅಲ್ಲ, ಬರೀ ಕಡೆ ಅದು. ಏಯ್ ಬಾಯ್ಲಿ, ವಾಶ್ ಮಾಡಿ ಜಾಲ್ಸಿ ಒಣಗಿಸಿ ಕೊಡುತ್ತೆ. ಏನು ರೇಟ್ ಅಂತ ನಾವು ನೋಡ್ರಿ ಫ್ರಿಜ್ ನೋಡೋಕೆ ಹೋಗಿದ್ರಿ. ಫ್ರಿಜ್ ನೋಡಾಯಿತು, ಇಷ್ಟನೂ ಆಯಿತು. ಫ್ರಿಜ್ಜೆಲ್ಲ ನೋಡಿಕೊಂಡು ಹಾಗೇ ದೇವಸ್ಥಾನಕ್ಕೆ ಬಂದ್ರಿ ನೋಡ್ರಿ, ಮಾರಮ್ಮ ಟೆಂಪಲ್ಗೆ. ತುಂಬಾ ಪವರ್ಫುಲ್ ದೇವಿಯವರು. ಆ ದೇವಿಗೆ ದೇವಸ್ಥಾನ ಕಟ್ಟಿದರೆ, ಗೋಪುರ ಕಟ್ಟರೆ ತಾನೇ ಬಿದ್ದುಬಿಟ್ಟಿತ್ತಂತೆ. ಆವಾಗಿಂದ ಗೋಪುರ ಇಲ್ಲ. ಬಯಲಿಗೆ ಇದ್ದಾಳೆ ಅಮ್ಮ, ಬಿಸಿಲು ಗಾಳಿ ನೆರಳಿಗೆ ಇದ್ದಾಳೆ ಅಮ್ಮ. ಎಲ್ಲರೂ ಪೂಜೆ ಮಾಡ್ಬೋದು ಅಮ್ಮನಿಗೆ. ಎಲ್ಲರೂ ಮೊಸರು ಹಾಕ್ತಾರೆ ಅಮ್ಮ ಆದರೆ. ಆಮೇಲೆ ಎಲ್ಲರೂ ಪೂಜೆ ಮಾಡ್ತಾರೆ ನೋಡಿ. ಪವರ್ಫುಲ್ಲು ದೇವಿ ಅಂತ ಹೇಳ್ಬೋದು ಅಮ್ಮನ. ಇಲ್ಲಿ ನಾವು ತುಂಬಾ ಆಟ ಆಡಿದ್ರಿ ದೇವಸ್ಥಾನಲ್ಲಿ. ಅವಾಗೆಲ್ಲ ಮಣ್ಣು ನೆಲ ಇತ್ತು ಇಲ್ಲೆಲ್ಲ. ಈ ಥರ ಎಲ್ಲ ಸಿಸ್ಟಮ್ ಇರಲಿಲ್ಲ ಅವಾಗೇನು. ಇವಾಗೆಲ್ಲ ಕಂಬಿ ಹಾಕಿದ್ದಾರೆ. ಅವಾಗ ಕಂಬಿ ಗಿಂಬಿ ಏನಂದರೆ ಏನಿರಲಿಲ್ಲ. ತುಂಬಾ ಆಟ ಆಡಿದ್ರಿ ನಾವು. ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಮುಂದೆ ಮಾಮನ ಆಂಜನೇಯ ಗಣೇಶ